ಸ್ವಂತ ಅಣ್ಣ ತಮ್ಮಂದಿರ್ತಾರ ಇದ್ರಲ್ಲೋ. ಅವನ್ನೇ ಕೊಲೆ ಮಾಡಕ್ ಮನ್ಸಾದ್ರೂ ಹೆಂಗ್ ಬಂತೋ ಬೋಳಿ ಮಗನೆ. ಅಣ್ಣನ ತಮ್ಮನ ಹೇಳೋ, ಯಾಕೋ ಸಾಯಿಸ್ತೆ ಅವನ್ನ? ರೀ ಹೇಮಂತು, ಯಜಮಾನ್ರೆ. ಈಚ್ ಕಡೆ ಹೋಗ್ಬೇಕು, ಗಾಡಿ ರೆಡಿ ಮಾಡ್ರಿ. ಆಯ್ತು ಯಜಮಾನ್ರೆ, ನೀವು ಕೆಳಗಡೆ ಬರೋ ಅಷ್ಟರಲ್ಲಿ ನಾನು ರೆಡಿ ಮಾಡಿರ್ತೀನಿ. ನೀನೇನು ಹೇಳಿ? ನೀವೇ ಅಲ್ವೇನ್ರಿ ಹೇಳಿದ್ದು ದುಡ್ಡು ಬೇಕು ಅಂತ, ಅದು ನೀಸ್ಕೊಂಡು ಬಂದೆ. ನಿನ್ಗೂ ಗೊತ್ತು ತಾನೆ ನನ್ನ ಯಜಮಾನ್ರ ದುಡ್ಡು ಕೇಳಲ್ಲ ಅಂತ. ಕೊನೆಗೂ ನೀನೇ ತಂದ್ಬಿಟ್ಟಲ್ಲ. ಯಾರು ಕೊಟ್ರು? ಹಂಗಂದ್ರೆ ದುಡ್ಡು ಬೇಡವಾ ನಿಮ್ಗೆ? ಸುಮ್ಮನೆ ತಮಾಷೆ ಕಣೆ ಹೇಳಿದ್ದು. ದುಡ್ಡು ಬೇಕು. ಅಯ್ಯೋ, ಯಾವಾಗ್ಲೂ ತಮಾಷೆನೇ ಆಯ್ತು ನಿಮ್ದು. ನಡಿ. ಏನ್ರಿ ಆ ಯಜಮಾನ್ರೆ, ಮಾತಾಡ್ತಾ ಇದ್ದೀರಾ? ನಮ್ಮ ಹೆಂಡತಿ ಜೊತೆ ಮಾತಾಡ್ತಿದ್ದೆ. ಓ, ಇವ್ರೇನಾ ನಿಮ್ಮ ಹೆಂಡತಿ? ಬಾ ಬಾ ಬಾ. ಸರಿ ಹೇಮಂತು, ಆ ಬಳ್ಳಾರಿಲಿ ಒಂದು ಸೆಟ್ಲ್ಮೆಂಟ್ ಇದೆ, ಅಲ್ಲಿಗೆ ನೀವು ಹೋಗ್ಬೇಕು. ಅದಕ್ಕೆ ನಮ್ಮ ಮುಂಚೆ ನಿಮ್ಮ ವೈಫ್ನ ಡ್ರಾಪ್ ಮಾಡ್ಬಿಟ್ಟು ಬನ್ನಿ. ಆಯ್ತು ಯಜಮಾನ್ರೆ, ಆಯ್ತು ಯಜಮಾನ್ರೆ. ಬರ್ತೀನಮ್ಮ. ನಡಿ. ಆಯ್ತು. ಕೊನೆಗೂ ನೀನ್ ಅನ್ಕೊಂಡಂಗೆ ಆಗೋಯ್ತು. ನಮ್ಮ ಯಜಮಾನ್ರು ನಿನ್ನ ಕರ್ಕೊಂಡೋಗ್ ಬಿಡು ಅಂತ ಹೇಳಂಗಾಗೋಯ್ತು. ಊಟ ಮಾಡ್ತಿರೋ ಇಲ್ವೋ? ಊಟನೂ ಬೇಡ, ಏನು ಬೇಡ. ನಮ್ಮ ಯಜಮಾನ್ರು ಅಲ್ಲಿ ಕಾಯ್ತಿದ್ದಾರೆ. ತಗೋ ಅಲ್ಲಿಡು. ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡ್ಕೊಂಡು ಹೋಗ್ರಿ. ಬೇಡಮ್ಮ. ಪರವಾಗಿಲ್ಲ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ್ರಿ. ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಿರಲ್ಲ. ಇಂಥವ್ರಿಗೆಲ್ಲ ಮನೆ ಯಾಕೆ, ಸಂಸಾರ ಯಾಕೆ? ನಿಮ್ಗೆಲ್ಲ ಏನು ಬೇಡವೇ ಬೇಡ. ಅಲ್ಲ ಕಣೆ, ನಮಗೂ ಸಂಸಾರ ಇದೆ, ಆದ್ರೆ ಕೆಲಸ ಇಂಪಾರ್ಟೆಂಟ್ ಅಲ್ವಾ? ಬರಲಾ? ನೀನಾ? ಬಾರೇಲೆ, ಜುಟ್ ಬಿಡೋ, 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 ನಡಿಯೇ ಒಳಗಡೆ. ಎಷ್ಟು ಸಲ ಹೇಳೈತಿ ಇವಳಿಗೆ ಲೈಟೇ ಆಫ್ ಮಾಡಲ್ವಲ್ಲ? ಏನಿದು ಗ್ಲಾಸ್ ಎಲ್ಲ ಬಿದ್ದಿದೆಯಲ್ಲ? ಲೇ, ಎಲ್ಲೋದ್ಲಿ ಇವಳು? ಸೆಟಲ್ಮೆಂಟ್ಗೆ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಅದನ್ನ ನೀನೇ ಇಟ್ಕೋ. ಎಲ್ಲ ಮುಗ್ದೋಗಿತ್ತು. ಹಾಳು ಮಾಡ್ಬಿಟ್ಟೆ ನನ್ನ ಹೆಂಡ್ತಿನ.
ಇಷ್ಟೆಲ್ಲ ಆದ್ಮೇಲೆ ಹೆಂಗ್ರಿ ಊಟ ಸೇರುತ್ತೆ ನಿಮ್ಗೆ? ಈ ರೋಷ ಊಟದ ಮೇಲಲ್ಲ, ನನ್ಗೆ ಈ ತರ ಮಾಡಿದ್ನಲ್ಲ ಅವನ ಹತ್ರ ಹೋಗಿ ತೋರಿಸಿ. ಗಂಡ್ಸೇನೋ ನೀನು? ಏನ್ರಿ ಇವಾಗ ಇದ್ ಬೇರೆ ಸೇರ್ತಾ ಇದ್ದೀರಾ? ಗಂಡ್ಸಾದವನು ಈ ತರ ಮಾಡ್ದವ್ರಿಗೆ ಹೊಗೆ ಹಾಕಿಸ್ಬೇಕು, ಅದ್ಬಿಟ್ಟು ಈ ತರ ಹೊಗೆ ಬಿಡಬಾರ್ದು. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्. ಯಾರೋ ನೀನು? ಹೇಮಂತು, ನೀವಾ? ಸಾಯಿಸ್ಬೇಕು ಅಂತಾನೆ ಹೋದೆ, ಆದ್ರೆ ಅಲ್ಲಿ ಮಾಡ್ದು ನಾನಿಲ್ಲಿದ್ದೀನಿ ಅಮ್ಮ. ಕೊಲೆಗಾರು ನಿನ್ನೆಲ್ಲೋ ಕರ್ಕೊಂಬರ್ತಾರೆ ಲೋಫರ್. ಇರು, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನ್ ಮೇಡಮ್, ನೀನ ಕರ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾಡೋದು ಸರ್, ನಿಮ್ಮಂತ ಐ ಅಥಾರಿಟೀಸ್ ಇಂದ ಪ್ರೆಷರ್ ಇರುತ್ತಲ್ಲ. ಸರಿ ಬಿಡಿ ಮೇಡಮ್. ಇನ್ಮೇಲೆ ನೀವಾಯ್ತು ಅವನಾಯ್ತು. ಥ್ಯಾಂಕ್ಸ್ ಮೇಡಮ್. ನಾನೇನು ಇಲ್ಲೇನು ಯೋಚನೆ ಮಾಡ್ತಿದ್ಯಾ? ನಾನು ಅಷ್ಟೇ. ಅವತ್ತು ಕೊಲೆ ಆಗಿದೆ ಅಂತ ಮಾತ್ರ ಗೊತ್ತು, ಕೊಲೆ ಯಾರು ಮಾಡಿದೆ ಅಂತ ಗೊತ್ತಿಲ್ಲ ಅಲ್ವಾ? ಸತ್ಯ ಏನಂತ ನಿಮಗೂ ಗೊತ್ತಿಲ್ಲ ಅಲ್ವಾ? ಸತ್ಯ ತಿಳ್ಕೊಳ್ಳೋ ಟೈಮ್ ಈಗ ಬಂದಿದೆ. ಆ ಸತ್ಯ ಏನು ಅಂತ ತಿಳ್ಕೊಳ್ಳೋಣವಾ? ನಿಂಗೆ ಗೊತ್ತಾಯ್ತು? ತಗೋ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಒಂದ್ ಕೇಸ್ ಕಣೋ, ಅವ್ರು ಚೆನ್ನಾಗೇ ನೋಡ್ಕೊಂತ ಇದ್ರು. ಪಿ ಎ ಆಗಿದ್ದ, ನೋಡಕ್ಕೂ ಇನ್ನೋಸೆಂಟ್ ತರ ಇದ್ದ. ಆದ್ರೆ ಹೆಂಗ್ ಕೊಲೆ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಇನ್ನೋಸೆಂಟ್ ಆಗಿದ್ರು ಒಬ್ಬ ಕೊಲೆಗಾರ ಕೊಲೆ ಮಾಡ್ಬೇಕಾದ್ರೆ ನರ್ವಸ್ ಆಗೇ ಆಗ್ತಾನೆ. ಸೊ ಯಾರು ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ. ಸೊ ಬೇರೆ ಆ್ಯಂಗಲಿಂದ ಯೋಚನೆ ಮಾಡಬೇಕಿತ್ತು. ಓಯ್ ನಿಂತ್ಕೊಳ್ಳೆ. ಓ, ಈ ಪೊಲೀಸ್ ಹುಡುಗಿ ಲವ್ವೇ ಮಾಡಬಾರ್ದಪ್ಪ. ಯಾವಾಗಲೂ ಇದೇ ಆಗೋಯ್ತು. ಅಣ್ಣನ್ ತರ ಇದ್ದವನ್ನ ಹೆಂಗೋ ಸಾಯ್ತೆ? ಅಣ್ಣನ? ಯಾವನೇ ಅಣ್ಣ? ನನ್ನ ಅವರ ಜೊತೆನೆ ಮಲ್ಕೊಂಡಿದ್ದ ಕಣೆ ಅವನು. ಆದ್ರೆ ಇವನು ಇವನ್ ಕೊಲೆ ಪ್ಲಾನ್ ಹಾಕೊಂಡ. ಅದೇ ಪ್ಲಾನ್ ನಾನು ಯೂಸ್ ಮಾಡ್ಕೊಂಡೆ.
ಅವ್ರ ಅಪ್ಪಂಗೆ ಸತ್ಯ ಗೊತ್ತಾಗ್ಬಿಟ್ರೆ ಅವ್ರ ಅಪ್ಪನ ಹಣ ಸಾಯಿಸ್ಬಿಡ್ತಾರೆ. ಅದಕ್ಕೆ ಕಣೆ ನಾನು ಇಲ್ಲಿಗೆ ಹಾಕ್ಸ್ಕೊಂಡಿದ್ದು. ಈ ಸತ್ಯ ತಿಳ್ಕೊಂಡು ನಾನು ಈಚೆ ಕಡೆ ಹೋದ್ರೆ ಅವ್ರ ಅಪ್ಪನ ಹಣ ಸಾಯಿಸ್ಬಿಡ್ತಾರೆ. ಇದೇ ಸತ್ಯ ನಿಮ್ಮ ಮುಂದೆ ತಪ್ಪಂತ ಒಪ್ಕೊಂಡ್ರೆ ನೀನು ನನ್ನ ಅರೆಸ್ಟ್ ಮಾಡ್ಬಿಡ್ತೀಯ. ಇದ್ಯಾವುದು ಆಗ್ಬಾರ್ದು ಅಂದ್ರೆ ನೀನು ಇವೇ ಬರ್ದು ಕಣ ಇಲ್ಲೇ.